ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಫೆಬ್ರವರಿ 9, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ. ಇದರ ಕೇಂದ್ರ ವಿಷಯ ಕೌಡಿಯಿಂದ ವಜ್ರದಂತೆ ಆಗುವುದು. ಮೊದಲ ನೋಟಕ್ಕೆ ಇದೊಂದು ಸರಳ ರೂಪಕದ ಹಾಗೆ ಕಾಣಬಹುದು. ಆದರೆ ನಾವು ಆಳವಾಗಿ ನೋಡಿದಾಗ ಇದು ಕೇವಲ ರೂಪಕ ಅಲ್ಲ ಅಲ್ವಾ, ಇದು ಆತ್ಮದ ಸಂಪೂರ್ಣ ಪಯಣವನ್ನೇ ಹೇಳುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಯೋಗ್ಯವಿಲ್ಲದ ಕೌಡಿಯಂತಾದ ಆತ್ಮ ಮತ್ತೆ ಅಮೂಲ್ಯ ವಜ್ರವಾಗೋದು ಹೇಗೆ? ಬನ್ನಿ, ಈ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯನ್ನು ಸ್ವಲ್ಪ ಬಿಡಿಸಿ ನೋಡೋಣ. ನೀವು ಹೇಳಿದ ತುಂಬಾ ಸರಿ. ಇದರ ಮೂಲ ಆಶಯವೇ ಆಧ್ಯಾತ್ಮಿಕವಾಗಿ ಬಡತನದಲ್ಲಿರುವ ಆತ್ಮಗಳನ್ನ ಮತ್ತೆ ಶ್ರೀಮಂತಗೊಳಿಸೋದು. ಅದಕ್ಕಾಗಿಯೇ ಮೂಲದಲ್ಲಿ ಭಗವಂತನನ್ನ ಗರೀಬ್ ನಿವಾಜ್ ಅಂತ ಕರೆದಿದ್ದಾರೆ. ಗರೀಬ್ ನಿವಾಜ್? ಹೌದು. ಅಂದ್ರೆ ಬಡವರನ್ನು ಉದ್ಧರಿಸುವವನು. ಹೌದು. ಇಲ್ಲಿ ಬಡತನ ಅಂದ್ರೆ ಹಣಕಾಸಿನ ಬಡತನ ಅಲ್ಲ, ಬದಲಿಗೆ ಜನ್ಮ ಜನ್ಮಾಂತರದಲ್ಲಿ ಗುಣಗಳು, ಶಕ್ತಿಗಳು ಮತ್ತೆ ಪವಿತ್ರತೆಯನ್ನ ಕಳ್ಕೊಂಡು ಕಳೆಗುಂದಿದ ಆತ್ಮದ ಸ್ಥಿತಿ. ಸತ್ಯಯುಗದ ಆರಂಭದಲ್ಲಿ ಸರ್ವಗುಣ ಸಂಪನ್ನರಾಗಿದ್ದ ಆತ್ಮಗಳು ಈಗ ಒಂದು ಯೋಗ್ಯವಿಲ್ಲದ ಕೌಡಿಯ ಹಾಗೆ ಆಗಿವೆ. ಆ ಸ್ಥಿತಿಯಿಂದ ಮತ್ತೆ ವಜ್ರದ ಹಾಗೆ ಹೊಳೆಯುವಂತೆ ಮಾಡೋದೇ ಈ ಜ್ಞಾನದ ಉದ್ದೇಶ. ಸರಿ, ಈ ಪರಿವರ್ತನೆಯ ಪ್ರಯಾಣವನ್ನ ಶುರು ಮಾಡೋಕೆ ಮೊದಲ ಹೆಜ್ಜೆ ಯಾವುದು? ಮೂಲದಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಈ ಜ್ಞಾನವನ್ನ ಯಾರಿಗಾದ್ರೂ ನೀಡುವಾಗ ಮೊದಲು ಯಾವ ಒಂದು ಗೂಢ ರಹಸ್ಯವನ್ನ ತಿಳಿಸ್ಬೇಕು ಅಂತ. ಹೌದು. ಯಾಕಂದ್ರೆ ದೇವರ ಬಗ್ಗೆ ಜಗತ್ತಿನಲ್ಲಿ ಸಾವಿರಾರು ನಂಬಿಕೆಗಳಿವೆ, ಗೊಂದಲಗಳಿವೆ. ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸವಾಲು. ಕರೆಕ್ಟ್. ಆ ಅಡಿಪಾಯದ ರಹಸ್ಯವೇ ಬಾಪ್ದಾದಾ ಅವರ ಸರಿಯಾದ ಪರಿಚಯ. ಇಲ್ಲಿ ಬಾಪ್ದಾದಾ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲ, ಇಬ್ರು. ಬಾಪ್ ಅಂದ್ರೆ ನಿರಾಕಾರ ಜ್ಯೋತಿ ಸ್ವರೂಪ ಪರಮಪಿತ ಶಿವ, ಮತ್ತು ದಾದಾ ಅಂದ್ರೆ ಪ್ರಜಾಪಿತ ಬ್ರಹ್ಮ. ಸಾಮಾನ್ಯವಾದಿ ಜಗತ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಒಂದೋ ಸಾಕಾರ ಶರೀರಾಧಾರಿಯನ್ನೇ ದೇವ್ರು ಅಂತ ಪೂಜಿಸ್ತಾರೆ, ಅಥವಾ ನಿರಾಕಾರನನ್ನ ನಂಬಿದ್ರೂ ಆತ ಈ ಸೃಷ್ಟಿಗೆ ಹೇಗೆ ಬರ್ತಾನೆ, ನಮ್ ಜೊತೆ ಹೇಗೆ ಮಾತಾಡ್ತಾನೆ ಅನ್ನೋದು ತಿಳಿದಿರೋದಿಲ್ಲ. ಒಂದು ನಿಮಿಷ, ಇದನ್ನ ಸ್ವಲ್ಪ ಸ್ಪಷ್ಟಪಡಿಸೋಣ. ಅಂದ್ರೆ ಬಾಪ್ ದಾದಾ ಅನ್ನೋದು ಒಂದು ಸಂಯೋಜಿತ ಅಸ್ತಿತ್ವ. ನಿರಾಕಾರ ತಂದೆ ಅಂದ್ರೆ ಶಿವ ಈ ಪ್ರಜಾಪಿತ ಬ್ರಹ್ಮ ಅವರ ಶರೀರವನ್ನ ಒಂದು ವಾಹನದ ಹಾಗೆ ಅಥವಾ ರಥದ ಹಾಗೆ ಬಳಸಿ ನಮ್ ಜೊತೆ ಮಾತಾಡ್ತಾರೆ. ಹೌದು. ಇದು ಹೇಗೆ ಅಂದ್ರೆ ರೇಡಿಯೋ ಮತ್ತು ರೇಡಿಯೋ ಜಾಕಿ ತರನ, ಶಬ್ದ ಬೇರೆಯವ್ರದು, ಆದರೆ ಬರೋದು ಒಂದೇ ಸಾಧನದಿಂದ. ಹಾಗೆ ಜ್ಞಾನ ಶಿವ ತಂದೆಯದು, ಆದರೆ ಅದು ಬ್ರಹ್ಮ ಅವರ ಮೂಲಕ ವ್ಯಕ್ತವಾಗುತ್ತೆ. ಅಬ್ಬಾ, ಎಷ್ಟು ಚೆನ್ನಾಗಿ ಹೋಲ್ಸಿದ್ರಿ. ನಿಖರವಾಗಿ ಅದೇ ಈ ಜ್ಞಾನದ ಮೊದಲ ಮತ್ತು ಅತೀ ಮುಖ್ಯವಾದ ಮೆಟ್ಲೆ ಇದು. ಸ್ವರ್ಗದ ಆಸ್ತಿ ಸಿಗೋದು ಶಿವತಂದೆಯಿಂದ, ಆದ್ರೆ ಅದು ಸಿಗೋದು ಬ್ರಹ್ಮ ಅವರ ಮೂಲಕ. ಅದಕ್ಕೆ ಇಬ್ರನ್ನು ಒಟ್ಟಿಗೆ ಬಾಪ್ ದಾದಾ ಅಂತ ಕರೆಯೋದು. ಈ ಒಂದು ನಿಶ್ಚಯ ಬುದ್ಧಿಯಲ್ಲಿ ಸ್ಪಷ್ಟವಾದಾಗ ಮಾತ್ರ ಮುಂದಿನ ಜ್ಞಾನದ ಮಾತುಗಳು ಸರಿಯಾಗಿ ಅರ್ಥ ಆಗುತ್ತೆ. ಇಲ್ಲದಿದ್ರೆ ಗೊಂದಲ ಆಗ್ಬಿಡುತ್ತೆ. ಹೌದು, ಸಾಕಾರ ಮತ್ತು ನಿರಾಕಾರದ ನಡುವೆ ಗೊಂದಲ ಉಳಿದುಬಿಡುತ್ತೆ. ಸರಿ, ಈ ಬಾಪ್ ದಾದಾ ಅವರ ಪರಿಚಯವೇ ಅಡಿಪಾಯ ಅಂದ್ಮೇಲೆ ಅವರು ನಮ್ಗೆ ನೀಡೋ ಗುರಿ ಏನು? ನಾವು ಎಲ್ಲಿಗೆ ತಲುಪಬೇಕು? ಮೂಲದಲ್ಲಿ ಅದಕ್ಕೆ ಒಂದು ಭವ್ಯವಾದ ಪದ ಇದೆ, ಡಬಲ್ ಸಿರ್ತಾಜ್. ಹೌದು, ಜೋಡಿ ಕಿರೀಟಧಾರಿ. ಕೇಳುವಾಗಲೇ ಒಂದು ರಾಜವೈಭವದ ಅನುಭವ ಆಗುತ್ತೆ. ಏನಿದರ ಅರ್ಥ? ಇದು ಆತ್ಮದ ಮೂಲ, ಪರಿಪೂರ್ಣ ಸ್ಥಿತಿಯನ್ನ ನೆನಪಿಸುತ್ತೆ. ಸತ್ಯಯುಗದಲ್ಲಿ ಭಾರತವಾಸಿ ದೇವತಾ ಆತ್ಮಗಳಿಗೆ 2 ಕಿರೀಟಗಳಿದ್ವು. ಒಂದು ತಲೆಯ ಸುತ್ತಲೂ ಇರುವ ಪವಿತ್ರತೆಯ ಬೆಳಕಿನ ಕಿರೀಟ, ಲೈಟ್ ಕ ಕ್ರೌನ್ ಅಂತಾರಲ್ಲ ಅದು. ಹೌದು. ಇನ್ನೊಂದು ರಾಜ್ಯಭಾರವನ್ನ ಸೂಚಿಸುವ ರತ್ನಖಚಿತ ಕಿರೀಟ. ಆಗ ಆತ್ಮ ಪವಿತ್ರವಾಗಿತ್ತು, ಆದ್ದರಿಂದ ಪ್ರಕೃತಿಯು ಸತೋಪ್ರಧಾನವಾಗಿತ್ತು, ಸಂಪತ್ತು ಕೂಡ ಸಮೃದ್ಧಿಯಾಗಿತ್ತು. ನನ್ಗೆ ಈ ಡಬಲ್ ಸಿರ್ತಾಜ್ ಪರಿಕಲ್ಪನೆಯಲ್ಲಿ ಏನಿಷ್ಟವಾಯಿತು ಅಂದ್ರೆ ಅದು ಕೇವಲ ಅಧಿಕಾರದ ಕಿರೀಟ ಅಲ್ಲ, ಪವಿತ್ರತೆಯ ಕಿರೀಟವೂ ಹೌದು. ಖಂಡಿತ. ಅಧಿಕಾರ ಮತ್ತು ಪಾವಿತ್ರತೆ ಒಟ್ಟಿಗೆ ಇರೋದು ಇವತ್ತಿನ ಜಗತ್ನಲ್ಲಿ ಅಪರೂಪ. ಈ ಕಲ್ಪನೆಯೇ ಒಂದು ಆದರ್ಶವನ್ನ ನಮ್ಮ ಮುಂದಿಡುತ್ತೆ. ಅದೇ ಈಗ ಆ ಸ್ಥಿತಿ ಇಲ್ಲ. ಮೂಲದಲ್ಲಿ ಹೇಳಿದ ಹಾಗೆ ನಾವು ಪೂಜ್ಯ ಸ್ಥಿತಿಯಿಂದ ಪೂಜಾರಿ ಸ್ಥಿತಿಗೆ ಬಂದಿದ್ದೇವೆ. ಹೌದು, ಇಳಿದು ಬಂದಿದ್ದೇವೆ. ಹಾಗಾದ್ರೆ ಕಳೆದುಹೋದ ಆ ಸಾಮ್ರಾಜ್ಯವನ್ನ ಮರಳಿ ಪಡೆಯೋದು ಹೇಗೆ? ಅದಕ್ಕಾಗಿಯೇ ತಂದೆ ಬಂದಿದ್ದಾರೆ. ಅವರು ಕೊಡುವ ಮಾರ್ಗದರ್ಶನ ಬಹಳ ಸರಳವಾಗಿದೆ. ಅವರು ಹೇಳೋದು ಒಂದೇ, ಮಕ್ಕಳೇ, ಕೇವಲ ನನ್ನ ಶ್ರೀಮತ್ ಅಥವಾ ಶ್ರೇಷ್ಠ ಮತದ ಮೇಲೆ ನಡೆಯಿರಿ.
ಅಷ್ಟೇನಾ? ಅಷ್ಟೇ. ಇದಕ್ಕಾಗಿ ಯಾವುದೇ ಕಠಿಣ ಸಾಧನೆ, ಹಠಯೋಗ ಅಥವಾ ತೀರ್ಥಯಾತ್ರೆಗಳ ಅಗತ್ಯ ಇಲ್ಲ. ಚಿಕ್ಕ ಮಗುವಿನ ಕೈಯನ್ನ ತಂದೆ ತಾಯಿ ಹಿಡಿದು ದಾರಿ ತೋರಿಸೋ ಹಾಗೆ ಕೇವಲ ತಂದೆಯ ಕೈ ಹಿಡಿದು ನಡೆದ್ರೆ ಸಾಕು, ಈ ಪಯಣ ಸುಲಭ ಆಗುತ್ತೆ. ಸರಿ, ನಾವು ನಮ್ಮ ಮೂಲಸ್ಥಿತಿ ಡಬಲ್ ಸಿರ್ತಾಜ್ ಆಗಿತ್ತು ಅಂತ ನೋಡಿದ್ವಿ. ಈಗ ನಾವು ಕಳೆದುಹೋದ ಆ ಸಾಮ್ರಾಜ್ಯವನ್ನ ಮರಳಿ ಪಡೆಯೋ ಪ್ರಯಾಣದಲ್ಲಿದ್ದೇವೆ. ಯಾವುದೇ ಮಹಾನ್ ಕಥೆಯಲ್ಲಿ ನಾಯಕ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳೋಕೆ ಒಂದು ಸವಾಲನ್ನು ಎದುರಿಸಬೇಕಾಗುತ್ತೆ. ಹೌದು. ಈ ಪ್ರವಚನದಲ್ಲಿ ಆ ಸವಾಲನ್ನ ಭಟ್ಟಿ ಅಂದ್ರೆ ಕುಲುಮೆ ಅಂತ ಕರೆದಿದ್ದಾರೆ. ಇದೇ ನಮ್ಮ ರೂಪಾಂತರದ ಅಗ್ನಿ ಪರೀಕ್ಷೆ. ಈ ರೂಪಕ ಬಹಳ ಶಕ್ತಿಯುತವಾಗಿದೆ. ಹೌದು ಹೌದು. ಅಕ್ಕಸಾಲಿಗನು ಚಿನ್ನದಲ್ಲಿರೋ ಕಲಬೆರಕೆಯನ್ನ ತೆಗೆದುಹಾಕಿ ಅದನ್ನ 24 ಕ್ಯಾರೆಟ್ ಶುದ್ಧ ಬಂಗಾರ ಮಾಡೋಕೆ ಬೆಂಕಿಯ ಕುಲುಮೆಯಲ್ಲಿ ಹಾಕ್ತಾನೆ. ಆ ತೀವ್ರವಾದ ಕೇಂದ್ರೀಕೃತ ಶಾಖದಿಂದ ಮಾತ್ರ ಚಿನ್ನ ಶುದ್ಧವಾಗುತ್ತೆ. ಹಾಗೆಯೇ ಆತ್ಮದಲ್ಲಿ ಜನ್ಮಾಂತರದಿಂದ ಸೇರಿಕೊಂಡಿರೋ ವಿಕರ್ಮಗಳೆಂಬ ಕಲ್ಮಶವನ್ನ ತೊಡೆದು ಹಾಕೋಕೆ ಜ್ಞಾನ ಮತ್ತು ನೆನಪಿನ ಭಟ್ಟಿಯಲ್ಲಿ ಕುಳಿತುಕೊಳ್ಬೇಕು. ಒಂದು ನಿಮಿಷ, ಜ್ಞಾನದ ಭಟ್ಟಿಯಲ್ಲಿ ಕೂರೋದು ಅಂದ್ರೆ ಏನು? ಇದು ಕೇವಲ ಕಣ್ಮುಚ್ಚಿ ಧ್ಯಾನ ಮಾಡೋದಾ, ಅಥವಾ ದಿನನಿತ್ಯದ ಜೀವನದಲ್ಲಿ ಇದನ್ನ ಒಬ್ರು ಹೇಗೆ ಮಾಡ್ತಾರೆ? ಇದು ಕೇಳಕ್ ಸ್ವಲ್ಪ ಕಠಿಣ ಅನ್ಸುತ್ತೆ. ಇದು ಕೇವಲ ಕುಳಿತು ಮಾಡುವ ಧ್ಯಾನ ಅಲ್ಲ, ಇದೊಂದು ಮನಸ್ಥಿತಿ. ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆತ್ಮವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿತ್ತು, ಅಂದ್ರೆ ದೇಹದ ಆಕರ್ಷಣೆ ಮತ್ತು ನಕಾರಾತ್ಮಕ ಯೋಚನೆಗಳಿಂದ ತನ್ನ ನಿಜವಾದ ಹೊಳಪನ್ನ ಕಳೆದುಕೊಂಡಿತ್ತು. ಈಗ ಜ್ಞಾನಚಿತೆಯ ಮೇಲೆ ಕೂರಬೇಕು, ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಒಬ್ಬ ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನೋ ಅರಿವಿನಲ್ಲಿ ಸ್ಥಿತವಾಗಿರೋದು. ಧ್ಯಾನದಲ್ಲಿ ಕುಳಿತಾಗ ಲೌಕಿಕ ಸಂಬಂಧಗಳು, ವ್ಯವಹಾರ, ಚಿಂತೆಗಳು ನೆನಪಿಗೆ ಬರ್ಬಾರ್ದು. ಸರಿ. ಕೇವಲ ತಂದೆ ಮತ್ತು ಮಕ್ಕಳ ಸಂಬಂಧ, ಅಂದ್ರೆ ನಾನು ಪ್ರೇಮಿ, ಆಶಿಕ್ ಮತ್ತು ನನ್ನ ತಂದೆ ನನ್ನ ಪ್ರಿಯತಮ, ಮಾಶೂಕ್ ಅನ್ನೋ ಪ್ರೀತಿಯ ಸಂಬಂಧದಲ್ಲಿ ಲೀನವಾಗಬೇಕು. ಈ ಪ್ರೀತಿಯೇ ನೆನಪಿನ ಪ್ರಯಾಣವನ್ನ ಸುಲಭ ಮತ್ತು ಸಹಜವಾಗಿಸುತ್ತೆ. ಅಂದ್ರೆ ಈ ಭಟ್ಟಿಯ ಕಲ್ಪನೆ ಕೇವಲ ಆಧ್ಯಾತ್ಮಿಕ ರೂಪಕ ಅಲ್ಲ, ಇದೊಂದು ಮಾನಸಿಕ ಶಿಸ್ತಿನ ಶಕ್ತಿಯುತ ಚಿತ್ರಣ. ನಮ್ಮ ದೈನಂದಿನ ಮಾನಸಿಕ ಗದ್ದಲದಿಂದ ಹೊರಬಂದು ನಮ್ಮ ಮೂಲ ಸ್ವರೂಪದ ಮೇಲೆ ಗಮನ ಕೇಂದ್ರೀಕರಿಸೋ ಒಂದು ಪ್ರಾಯೋಗಿಕ ತಂತ್ರದ ಹಾಗೆ ಕಾಣುತ್ತೆ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಖಂಡಿತ. ಆದರೆ ಮೂಲದಲ್ಲಿ ವಿನಾಶದ ಬಗ್ಗೆನೂ ಪ್ರಸ್ತಾಪ ಇದೆ. ಬಾಂಬುಗಳು, ನೈಸರ್ಗಿಕ ವಿಕೋಪಗಳು, ಇದು ಕೇಳೋದಕ್ಕೆ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಇದರ ಉದ್ದೇಶವೇನು? ಇಲ್ಲಿನ ಆಶಯ ಭಯ ಹುಟ್ಟಿಸೋದಲ್ಲ, ಬದಲಿಗೆ ಜಾಗೃತಿ ಮೂಡಿಸೋದು. ಹಳೆಯ ದುಃಖಮಯ ಪ್ರಪಂಚದಿಂದ ವೈರಾಗ್ಯವನ್ನ ತರಿಸೋದು. ವೈರಾಗ್ಯ? ಯೋಚಿಸಿ ನೋಡಿ, ಬಾಂಬುಗಳ ತಯಾರಿಕೆ ಈಗ ಗುಟ್ಟಾದ ವಿಷಯವೇನಲ್ಲ. ಅದರ ಜೊತೆಗೆ ಅತಿವೃಷ್ಟಿ, ಭೂಕಂಪಗಳಂತಹ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗ್ತಿವೆ. ಇವೆಲ್ಲವೂ ಈ ಹಳೆಯ ತಮೋಪ್ರಧಾನ ಪ್ರಪಂಚದ ಅಂತ್ಯದ ಸಂಕೇತಗಳು ಅಂತ ಮೂಲದಲ್ಲಿ ಹೇಳಿದ್ದಾರೆ. ಯಾರು ಈ ಹಳೆಯ ಪ್ರಪಂಚ, ಹಳೆಯ ದೇಹದ ಸಂಬಂಧಗಳು ಮತ್ತು ಹಳೆಯ ವಸ್ತುಗಳಿಂದ ತಮ್ಮ ಮನಸ್ಸನ್ನ ತೆಗೀತಾರೋ ಅವರಿಗೆ ಮಾತ್ರ ಹೊಸ ಪ್ರಪಂಚ ಮತ್ತು ತಂದೆಯ ಮೇಲೆ ಸಂಪೂರ್ಣ ಪ್ರೀತಿಯನ್ನ ಇಡೋಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇದೊಂದು ಎಚ್ಚರಿಕೆ ಗಂಟೆ. ವಿನಾಶ ಎಲ್ರಿಗೂ ಬರುತ್ತೆ, ಆದ್ರೆ ಯಾರು ಈ ಸಮಯದಲ್ಲಿ ತಂದೆಯ ಮಾರ್ಗದರ್ಶನದಲ್ಲಿ ನಡೀತಾರೋ ಅವರು ಸುರಕ್ಷಿತವಾಗಿರುತ್ತಾರೆ ಮತ್ತು ವಿನಾಶದ ನಂತರ ಸ್ಥಾಪನೆ ಆಗೋ ಹೊಸ ಸ್ವರ್ಗದ ಮಾಲೀಕರಾಗುತ್ತಾರೆ ಅನ್ನೋ ಭರವಸೆಯನ್ನ ನೀಡಲಾಗಿದೆ. ಇದು ಕೇವಲ ಒಂದು ಜನ್ಮದ ಸುಖ ಅಲ್ಲ. ಇಲ್ಲ, 21 ಜನ್ಮಗಳ ಚಕ್ರವರ್ತಿ ರಾಜ್ಯದ ಆಸ್ತಿ. ಇದು 5000 ವರ್ಷಗಳ ಚಕ್ರ ಮತ್ತು ಇದು ಪುನರಾವರ್ತನೆ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಇದ್ರಲ್ಲಿ ಯಾರದ್ದೂ ತಪ್ಪಿಲ್ಲ. ಇದೊಂದು ಪೂರ್ವ ನಿಶ್ಚಿತ ನಾಟಕ. ಹೌದು, ನಾಟಕ ಅನ್ನೋ ಶಬ್ದ ಇಲ್ಲಿ ಬಹಳ ಮುಖ್ಯ. ನಾಟಕದಲ್ಲಿ ಯಾವುದೇ ದೃಶ್ಯ ಬಂದ್ರೂ ನಟರು ವಿಚಲಿತರಾಗಲ್ಲ, ಯಾಕಂದ್ರೆ ಅವರಿಗೆ ಇದು ನಾಟಕ ಅಂತ ಗೊತ್ತಿರುತ್ತೆ. ಸರಿ ಸರಿ. ಹಾಗೆಯೇ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದ್ರೂ ಅದು ನಾಟಕದ ಒಂದು ದೃಶ್ಯ ಮತ್ತು ಇದರಲ್ಲಿ ಕಲ್ಯಾಣ ಅಡಗಿದೆ ಅನ್ನೋ ನಿಶ್ಚಯ ಇದ್ರೆ ನಾವು ಸ್ಥಿರವಾಗಿರಬಹುದು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಈ ಎಲ್ಲ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಮೂಲದಲ್ಲಿ ಯಾವ ಮುಖ್ಯ ಅಂಶಗಳನ್ನ ಕೊಟ್ಟಿದ್ದಾರೆ? ಪ್ರಮುಖವಾಗಿ 2 ಅಂಶಗಳ ಮೇಲೆ ಒತ್ತು ನೀಡಲಾಗಿದೆ. ಮೊದಲನೆಯದು ಬುದ್ಧಿಯನ್ನ ಚಿನ್ನದ ಪಾತ್ರೆಯನ್ನಾಗಿ ಮಾಡೋದು. ಚಿನ್ನದ ಪಾತ್ರೆ, ಮಣ್ಣಿನ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಅಮೃತ ನಿಲ್ಲಲ್ಲ. ಬುದ್ಧಿಯು ತಂದೆಯ ನಿರಂತರ ನೆನಪಿನಲ್ಲಿದ್ದಾಗ ಅದು ಚಿನ್ನದ ಪಾತ್ರೆಯಾಗುತ್ತೆ. ನೆನಪನ್ನ ಮರೆತಾಗ ಅದು ಮತ್ತೆ ಕಬ್ಬಿಣದ ಪಾತ್ರೆ ಆಗುತ್ತೆ. ಅಂದ್ರೆ ಬುದ್ಧಿ ಶುದ್ಧವಾಗಿರ್ಬೇಕು.
ಇದು ಬಹಳ ಸುಂದರವಾದ ಹೋಲಿಕೆ. ಅಂದ್ರೆ ಇದು ಕೇವಲ ಬೆಳಿಗ್ಗೆ ಮತ್ತು ಸಂಜೆ ಕೂತು ಮಾಡುವ ಧ್ಯಾನ ಅಲ್ಲ, ಬದಲಿಗೆ ಕೆಲಸ ಕಾರ್ಯ ಮಾಡ್ತಾ ಓಡಾಡ್ತಾ ತಂದೆಯ ನೆನಪಿನಲ್ಲಿರೋದು. ಇದನ್ನೇ ಕರ್ಮಯೋಗ ಅನ್ನೋದು ಅಲ್ವಾ? ಖಂಡಿತ. ಎರಡನೆಯ ಮುಖ್ಯ ಅಂಶ ಮುರಳಿಯನ್ನ ಅಂದ್ರೆ ದಿನದ ಪ್ರವಚನವನ್ನ ಎಂದಿಗೂ ತಪ್ಪಿಸಬಾರ್ದು. ಅದು ಆತ್ಮಕ್ಕೆ ಆಧ್ಯಾತ್ಮಿಕ ಆಹಾರ. ಆಹಾರ ಇಲ್ಲದಿದ್ರೆ ಶರೀರ ದುರ್ಬಲ ಆಗೋ ಹಾಗೆ ಮುರಳಿ ಇಲ್ಲದಿದ್ರೆ ಆತ್ಮ ದುರ್ಬಲ ಆಗುತ್ತೆ. ಈ ಜ್ಞಾನ ಮತ್ತು ಯೋಗ ಅಂದ್ರೆ ನೆನಪು, ಇವೆರಡೂ ಆತ್ಮಕ್ಕೆ ಎರಡು ರೆಕ್ಕೆಗಳಿದ್ದ ಹಾಗೆ. ಈ ರೆಕ್ಕೆಗಳ ಹೋಲಿಕೆ ಬಹಳ ಚೆನ್ನಾಗಿದೆ. ಆದರೆ ಇದರ ಅರ್ಥ ಜ್ಞಾನ ಇದ್ದು ಯೋಗ ಅಂದ್ರೆ ನೆನಪು ಇಲ್ಲದಿದ್ರೆ, ಅಥವಾ ದಿನವಿಡೀ ನೆನಪಿನಲ್ಲಿದ್ದು ಜ್ಞಾನದ ಸ್ಪಷ್ಟತೆ ಇಲ್ಲದಿದ್ರೆ ಆತ್ಮದ ಪ್ರಗತಿ ಕುಂಠಿತವಾಗುತ್ತೆ ಅಂದೇನಾ? ಒಂದಿಲ್ದೆ ಇನ್ನೊಂದು ಅಪೂರ್ಣವೇ? ಹೌದು, ಖಂಡಿತವಾಗಿಯೂ. ಜ್ಞಾನ ನಮಗೆ ದಾರಿಯನ್ನ ತೋರಿಸಿದ್ರೆ, ನೆನಪು ಆ ದಾರಿಯಲ್ಲಿ ನಡೆಯೋಕೆ ಬೇಕಾದ ಶಕ್ತಿಯನ್ನ ಕೊಡುತ್ತೆ. ಜ್ಞಾನ ಇಲ್ದೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿಯೋದಿಲ್ಲ. ಸರಿ. ಶಕ್ತಿ ಇಲ್ದೆ ನಾವು ಒಂದ್ ಹೆಜ್ಜೆನೂ ಮುಂದೆ ಇಡೋಕೆ ಸಾಧ್ಯವಿಲ್ಲ. ಆದ್ರಿಂದ ಜ್ಞಾನ ಮತ್ತು ಯೋಗ ಅನ್ನೋ ಎರಡು ರೆಕ್ಕೆಗಳಿಂದ ಮಾತ್ರ ಆತ್ಮವು ಈ ದೇಹ ಮತ್ತು ಪ್ರಪಂಚದ ಬಂಧನಗಳಿಂದ ಮೇಲೆ ಎತ್ತರಕ್ಕೆ ಹಾರಬಲ್ಲದು. ಒಂದ ರೆಕ್ಕೆ ಇಲ್ಲದಿದ್ರೂ ಹಾರಾಟ ಸಾಧ್ಯವಿಲ್ಲ. ಚರ್ಚೆಯ ಕೊನೆಯಲ್ಲಿ ಒಂದು ಸುಂದರವಾದ ವರದಾನ ಇದೆ. ಪರಸ್ಪರರ ವಿಶೇಷತೆಗಳನ್ನು ನೋಡುವ ಮತ್ತು ವರ್ಣಿಸುವ ಹೋಲಿ ಹಂಸರಾಗಿ. ಈ ಹೋಲಿ ಹಂಸ ಅನ್ನೋ ಪದ ಬಹಳ ಆಕರ್ಷಕವಾಗಿದೆ. ಏನಿದ್ರ ಆಳವಾದ ಅರ್ಥ? ಹಂಸದ ಒಂದು ವಿಶೇಷತೆ ಇದೆ. ಅದರ ಮುಂದೆ ಕಲ್ಲು ಮತ್ತು ಮುತ್ತುಗಳನ್ನ ಬೆರೆಸಿ ಇಟ್ರೆ ಅದು ಕೇವಲ ಮುತ್ತುಗಳನ್ನ ಮಾತ್ರ ಆಯ್ದುಕೊಳ್ಳುತ್ತೆ, ಕಲ್ಲುಗಳನ್ನ ಬಿಟ್ಬಿಡುತ್ತೆ. ಹೌದು. ಹಾಗೆಯೇ ಪ್ರತಿಯೊಂದು ಆತ್ಮದಲ್ಲಿಯೂ ಗುಣಗಳು ಮತ್ತು ದೌರ್ಬಲ್ಯಗಳು ಅಂದ್ರೆ ವಿಶೇಷತೆಗಳು ಮತ್ತು ಕೊರತೆಗಳು ಇರ್ತವೆ. ನಾವು ಹೋಲಿ ಹಂಸರಾಗಿ ಇತರ ಆತ್ಮರಲ್ಲಿರೋ ದೌರ್ಬಲ್ಯಗಳ ಕಡೆ ಗಮನ ಕೊಡೋ ಬದಲು ಅವರಲ್ಲಿರೋ ಗುಣಗಳನ್ನ ವಿಶೇಷತೆಗಳನ್ನ ಮಾತ್ರ ನೋಡ್ಬೇಕು. ಮತ್ತು ಕೇವಲ ನೋಡೋದಲ್ಲ, ಅದನ್ನ ಮನಸ್ಸಿನಲ್ಲಿ ಮತ್ತು ಮಾತುಗಳಲ್ಲಿ ವರ್ಣಿಸ್ಬೇಕು. ಇದು ಕೇಳೋಕೆ ಬಹಳ ಚೆನ್ನಾಗಿದೆ, ಆದರೆ ಇದು ಪ್ರಾಯೋಗಿಕವೇ? ಕೆಲವೊಮ್ಮೆ ಒಬ್ಬರ ತಪ್ಪುಗಳನ್ನು ಗುರುತಿಸಿ ಹೇಳೋದು ಅವಶ್ಯಕ ಅಲ್ವಾ? ಇಲ್ಲದಿದ್ರೆ ಅವರು ಸುಧಾರಿಸೋದು ಹೇಗೆ? ಈ ಜ್ಞಾನ ಟೀಕೆ ಮತ್ತು ರಚನಾತ್ಮಕ ಪ್ರತಿಕ್ರಿಯೆ ನಡುವಿನ ವ್ಯತ್ಯಾಸವನ್ನು ಹೇಗೆ ನೋಡುತ್ತೆ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಇನ್ನೊಬ್ಬರ ದೌರ್ಬಲ್ಯಗಳನ್ನ ನೋಡಿ ಅದನ್ನ ಪ್ರಚಾರ ಮಾಡೋದ್ರ ಬಗ್ಗೆ ಹೇಳಲಾಗಿದೆ. ರಚನಾತ್ಮಕ ಪ್ರತಿಕ್ರಿಯೆ ನೀಡೋದು ಬೇರೆ, ಆದರೆ ಇಲ್ಲಿ ಒಂದು ಆಳವಾದ ತಿಳುವಳಿಕೆಯನ್ನ ನೀಡಿದ್ದಾರೆ. ಇನ್ನೊಬ್ಬರಲ್ಲಿ ಒಂದು ದೌರ್ಬಲ್ಯವನ್ನ ಕಂಡ್ರೆ ಅದನ್ನ ಅವರ ದೌರ್ಬಲ್ಯ ಅಂತ ಭಾವಿಸ್ಬೇಡಿ, ಅದು ನನ್ನದೇ ದೌರ್ಬಲ್ಯ ಅಂತ ತಿಳಿಯಿರಿ. ಯಾಕಂದ್ರೆ ನಾವೆಲ್ಲ ಒಂದೇ ಈಶ್ವರೀಯ ಕುಟುಂಬದ ಸದಸ್ಯರು, ಒಂದೇ ಮಾಲೆಯ ಮಣಿಗಳು. ಮಾಲೆಯ ಒಂದು ಮಣಿ ದೋಷಪೂರ್ಣವಾಗಿದ್ರೆ ಇಡೀ ಮಾಲೆಯ ಮೌಲ್ಯ ಕಡಿಮೆಯಾಗುತ್ತೆ. ಈ ಭಾವನೆ ನಮ್ಮಲ್ಲಿದ್ದಾಗ ನಾವು ಟೀಕೆ ಮಾಡೋ ಬದಲು ಸಹಾನುಭೂತಿ ಮತ್ತು ಸಹಕಾರದ ಭಾವನೆಯಿಂದ ಅವರನ್ನ ಸುಧಾರಿಸೋಕೆ ಪ್ರಯತ್ನ ಮಾಡ್ತೀವಿ. ಇದು ನಮ್ಮಲ್ಲಿ ಏಕತೆ ಮತ್ತು ಪರಸ್ಪರ ವಿಶ್ವಾಸವನ್ನ ಬಲಪಡಿಸುತ್ತೆ. ವಾವ್! ಇದು ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಆಲೋಚನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಲೋಗನ್ ಕೂಡ ಇದೆ. ಸಮಯವನ್ನು ಉಳಿಸುವ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯಿಗಳು. ಇದು ಹೋಲಿ ಹಂಸವೃತ್ತಿಗೆ ಹೇಗೆ ಸಂಬಂಧಿಸಿದೆ? ನೇರವಾದ ಸಂಬಂಧ ಇದೆ. ನಾವು ಇತರರ ದೌರ್ಬಲ್ಯಗಳನ್ನ ನೋಡ್ತಾ, ಅದರ ಬಗ್ಗೆ ಚಿಂತೆ ಮಾಡ್ತಾ ಅಥವಾ ಅದನ್ನ ಇತರರೊಂದಿಗೆ ಚರ್ಚೆ ಮಾಡ್ತಾ ನಮ್ಮ ಸಮಯ ಮತ್ತು ಸಂಕಲ್ಪ ಶಕ್ತಿಯನ್ನ ವ್ಯರ್ಥ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ನಿಧಾನ ಆಗತ್ತೆ. ಹೌದು, ಶಕ್ತಿ ವ್ಯರ್ಥ ಆಗುತ್ತೆ. ನಮ್ಮ ಅಮೂಲ್ಯವಾದ ಶಕ್ತಿ ವ್ಯರ್ಥ ವಿಷಯಗಳಲ್ಲಿ ಸೋರಿ ಹೋಗುತ್ತೆ. ಯಾರು ಹೋಲಿ ಹಂಸರಾಗಿರ್ತಾರೋ ಅವರು ತಮ್ಮ ಸಮಯ ಮತ್ತು ಶಕ್ತಿಯನ್ನ ಉಳಿಸ್ತಾರೆ. ಆ ಉಳಿಸಿದ ಶಕ್ತಿಯನ್ನ ತಮ್ಮ ಸ್ವಉನ್ನತಿಗಾಗಿ ಬಳಸ್ತಾರೆ. ಹೀಗೆ ಮಾಡೋರೆ ತೀವ್ರ ಪುರುಷಾರ್ಥಿಗಳಾಗಿ ಅಂತಿಮವಾಗಿ ವಿಜಯವನ್ನ ಸಾಧಿಸ್ತಾರೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಒಂದು ಯೋಗ್ಯವಲ್ಲದ ಕೌಡಿಯಿಂದ ಅಮೂಲ್ಯ ವಜ್ರವಾಗೋ ಈ ಪ್ರಯಾಣ ಮೊದಲನೇದಾಗಿ ಭಗವಂತನ ಸರಿಯಾದ ಪರಿಚಯ, ಎರಡನೇದಾಗಿ ಜ್ಞಾನ ಮತ್ತು ನೆನಪಿನ ನಿರಂತರ ಅಭ್ಯಾಸ, ಮತ್ತು ಮೂರನೇದಾಗಿ ಇತರರಲ್ಲಿ ಒಳ್ಳೆಯದನ್ನು ನೋಡೋ ಪ್ರಜ್ಞಾಪೂರ್ವಕ ಆಯ್ಕೆಯ ಮೇಲೆ ನಿಂತಿದೆ. ಹೌದು, ಈ ಇಡೀ ಆಧ್ಯಾತ್ಮಿಕ ಪಯಣವನ್ನ ಕುಲುಮೆ, ಚಿನ್ನದ ಪಾತ್ರೆ ಮತ್ತು ಪವಿತ್ರ ಹಂಸದಂತಹ ಸರಳ ಹಾಗೂ ಶಕ್ತಿಯುತ ರೂಪಕಗಳ ಮೂಲಕ ವಿವರಿಸಲಾಗಿದೆ. ಇದು ಕೇವಲ ತಾತ್ವಿಕ ಜ್ಞಾನ ಅಲ್ಲ, ಬದಲಿಗೆ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಪ್ರಾಯೋಗಿಕ ಮಾರ್ಗದರ್ಶನ. ಹೌದು. ಈಗ ನೀವೇ ಯೋಚಿಸಿ, ನಮ್ಮ ಮನಸ್ಸು ದಿನದಲ್ಲಿ ಎಷ್ಟು ಹೊತ್ತು ಈ ಶುದ್ಧೀಕರಿಸೋ ಭಟ್ಟಿಯಲ್ಲಿರುತ್ತೆ ಮತ್ತು ಎಷ್ಟು ಹೊತ್ತು ಹೊರಗಿನ ಗದ್ದಲದಲ್ಲಿರುತ್ತೆ. ಈ ಚರ್ಚೆಯಿಂದ ಒಂದು ಅಂತಿಮ ಆಲೋಚನೆ ಮೂಡುತ್ತೆ.
ಮೂಲದಲ್ಲೇ ಹೇಳ್ದಾಗೆ ಇನ್ನೊಬ್ಬರ ದೌರ್ಬಲ್ಯವನ್ನ ನೋಡಿ ಅದನ್ನ ಪ್ರಚಾರ ಮಾಡೋದು ಒಂದು ಆಸುರಿ ಅಥವಾ ರಾಕ್ಷಸಿ ಸ್ವಭಾವ. ಇದು ನಮ್ಮ ದೈನಂದಿನ ಸಂಭಾಷಣೆಗಳ ಬಗ್ಗೆ, ನಾವು ಬಳಸೋ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಒಂದು ಗಂಭೀರ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಖಂಡಿತ. ನಾವು ಇನ್ನೊಬ್ಬರಲ್ಲಿ ಒಂದು ಕೊರತೆಯನ್ನ ಕಂಡಾಗ ನಮ್ಮ ಮೊದಲ ಪ್ರವೃತ್ತಿ ಅದನ್ನ ಹಂಚಿಕೊಳ್ಳೋದೆ, ಅದರ ಬಗ್ಗೆ ಟೀಕೆ ಮಾಡೋದೆ, ಅಥವಾ ಅದನ್ನ ಇಡೀ ಮಾನವ ಕುಟುಂಬದ ಒಂದು ಸಾಮೂಹಿಕ ದೌರ್ಬಲ್ಯ ಅಂತ ಭಾವಿಸಿ ಟೀಕೆಯ ಬದಲು ಸಹಾನುಭೂತಿಯಿಂದ ನೋಡೋ ಮತ್ತು ಸಹಾಯ ಮಾಡೋ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಬಹುದೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ.